ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಸಾಲೆ ಪೂರಿ ಪಾನಿಪುರಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲೇ ಹೇಗೆ ಪೂರಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಿಕ್ಸಿಂಗ್ ಬೌಲ್ಗೆ 3/4 ಬೌಲ್ ಸಣ್ಣ ರವೆನ ಹಾಕೋತಾ ಇದ್ದೀನಿ. ಅದಕ್ಕೆ 1-2 ಸ್ಪೂನ್ ಮೈದಾ ಹಿಟ್ಟು, ಇದಕ್ಕೆ ಬಿಸಿನೀರನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. 20 ನಿಮಿಷ ಮುಚ್ಚಿ ಹಾಗೆ ಇಟ್ಬಿಡೋಣ. ಇವಾಗ 20 ನಿಮಿಷ ಆಗಿದೆ. ಇದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮುದ್ದಿಸ್ಕೊಂಡು ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಇಷ್ಟು ತೊಗೊಂಡು ಮಾಡ್ಕೋತಾ ಇದ್ದೀನಿ ನಾನು. ಉಂಡೆಗಳು ರೆಡಿಯಾಗಿದೆ. ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಮಂದ ಇರಬೇಕು ಸ್ವಲ್ಪ. ಇಷ್ಟು ಮಂದ ಇದ್ದರೆ ಅದು ಪೂರಿ ಉಬ್ಬಕ್ಕೆ ಸಹಾಯ ಆಗುತ್ತೆ. ತುಂಬ ಮಂದ ಹಾಕ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಮಂದ ಇದ್ದರೆ ಸಾಕು. ಇದು ಒಂದು ರೀತಿ ಮಾಡ್ಕೊಳ್ಳೋದು. ಮತ್ತು ಇನ್ನೂ ಬೇಗ ಆಗಬೇಕು ಅಂದರೆ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಒಂದು ಚಪಾತಿಗೆ ಒತ್ಕೋತೀವಲ್ಲ, ಅಷ್ಟು ದಪ್ಪ ಒಂದು ಹಿಟ್ಟನ್ನು ತಗೊಂಡು ಚಪಾತಿ ಥರ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ಚಪಾತಿ ರೆಡಿಯಾಗಿದೆ. ಇದನ್ನು ಒಂದು ಸಣ್ಣ ಕ್ಯಾಪ್ ಸಹಾಯದಿಂದ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಕ್ಯಾಪ್ ತೊಗೊಂಡಿದ್ದೀನಿ. ನನ್ನ ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ ಬರಲಿ ಪೂರಿ ಅಂತ ಸಣ್ಣ ಕ್ಯಾಪ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡ ಕ್ಯಾಪ್ನ ಯೂಸ್ ಮಾಡ್ಕೋಬೋದು. ಇವಾಗ ಸರ್ಕಲ್ ಶೇಪ್ನ ಬಿಟ್ಟು ಉಳಿದಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ರೌಂಡ್ ಶೇಪ್ನಲ್ಲಿ ಬಂದಿದೆ. ಹಾಗೆ ಮಂದಾನೂ ಇದೆ. ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೋತಾ ಇದ್ದೀನಿ. ನಾನು ಮೊದಲೇ ತೋರಿಸಿದ್ನಲ್ಲ, ಆ ರೀತಿ ಬೇಕಾದರೂ ಮಾಡ್ಕೋಬೋದು, ಈ ರೀತಿ ಬೇಕಾದರೂ ಮಾಡ್ಕೋಬೋದು. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾವು ಲಟ್ಸ್ಕೊಂಡಿರೋ ಪೂರಿನ ಹಾಕೋತಾ ಇದ್ದೀನಿ. ಪೂರಿ ಸ್ವಲ್ಪ ಮೇಲೆ ಬರ್ತಾ ಇದ್ದಾಗೆ ಒಂದು ಸೌಟಿನ ಸಹಾಯದಿಂದ ಪ್ರೆಸ್ ಮಾಡ್ಕೋಬೇಕು. ಆವಾಗ ಅದು ಉಬ್ಕೊಳ್ಳುತ್ತೆ. ನಾನು 2ನೇ ಸಲ ತೋರಿಸಿದ್ನಲ್ಲ, ಚಪಾತಿನ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಂಡಲ್ಲ ಕ್ಯಾಪ್ ಸಹಾಯದಿಂದ, ಆ ರೀತಿಯೇ ನಾನು ಎಲ್ಲ ಪೂರಿಗಳನ್ನ ಮಾಡ್ಕೊಂಡಿರೋದು. ಇವಾಗ ಪೂರಿ 2 ಸೈಡ್ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ತೆಕ್ಕೋತಾ ಇದ್ದೀನಿ. ಇವಾಗ ನಾನು ಎಲ್ಲ ಪೂರಿನೂ ಬೇಯಿಸ್ಕೊಂಡಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.